ಜಗತ್ತನ್ನೇ ಅರಿಯದ ಪುಟ್ಟ ಕಂದಮ್ಮಗಳು, ಸರಿಯಾಗಿ ಮಾತನಾಡುವುದಕ್ಕೆ ಬಾರದ ಆ 2-3 ವರ್ಷದ ಹಸುಗೂಸುಗಳು ಮಾಡಿದ ತಪ್ಪಾದ್ರೂ ಏನು? ಹೆತ್ತವರು ದುಡಿಯೋದಕ್ಕೆ ಹೋದಾಗ ನಮ್ಮ ಮಕ್ಕಳನ್ನ ಕಣ್ಣಿನ ರೆಪ್ಪೆಯಂತೆ ಕಾಯ್ತಾರೆ ಅಂತ ನಂಬಿ ಬಿಟ್ಟು ಹೋದ್ರೆ ಆ ನಂಬಿಕೆಗೆ ಇಂಥ ಘೋರ ದ್ರೋಹ ಬಗೆಯಬೇಕಾ? ಬೆಂಗಳೂರಿನ ಹೆಸರಾಂತ ಐಟಿ ಕಂಪನಿಯ ಆವರಣದಲ್ಲೇ ನಡೆದಿರುವ ಈ ಮೃಗೀಯ ವಿಕೃತಿಯನ್ನ ನೋಡಿದ್ರೆ ಮನುಷ್ಯತ್ವ ಅನ್ನೋದು ಸತ್ತು ಹೋಗಿದ್ಯಾ ಅಂತ ಅನ್ನಿಸದೇ ಇರಲಾರದು. ರಕ್ಷಣೆ ಮಾಡಬೇಕಾದ ಆಯಾಗಳೇ ಈ ಪುಟ್ಟ ಪುಟ್ಟ ಕಂದಮ್ಮಗಳ ಪಾಲಿಗೆ ರಕ್ಕಸಿಯರಾಗಿದ್ದಾರೆ. ಹೌದು, ಬೆಂಗಳೂರಿನ HCL ಕ್ಯಾಂಪಸ್ನಲ್ಲಿರುವ ಹೆಸರಾಂತ ಐಟಿ ಸಂಸ್ಥೆಯ ಆವರಣದ ಬ್ರೂಕ್ಫೀಲ್ಡ್ನಲ್ಲಿರುವ ಸೊಸೈಟಿ ಜನರಲ್ ಬೇಬಿ ಕೇರ್ ಸೆಂಟರ್ ಮಕ್ಕಳ ಪಾಲಿಗೆ ಅಕ್ಷರಶಃ ನರಕ ತೋರಿಸಿದೆ. ಇಲ್ಲಿ ಐಟಿ ಉದ್ಯೋಗಿಗಳು ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಪುಟ್ಟ ಪುಟ್ಟ ಕಂದಮ್ಮಗಳನ್ನ ನಂಬಿ ಬಿಟ್ಟು ಹೋಗ್ತಾ ಇದ್ರು. ಆದರೆ ಆ ನಂಬಿಕೆಗೆ ಸಿಕ್ಕಿದ್ದು ಮಾತ್ರ ಮೃಗೀಯ ಕ್ರೌರ್ಯ. ಮಕ್ಕಳು ಅಳ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿದ್ದ ಪಾಪಿ ಆಯಾಗಳು ಮಕ್ಕಳ ಜೊತೆ ಮೃಗಗಳಿಗಿಂತಲೂ ಕಡೆಯಾಗಿ ನಡ್ಕೊಂಡಿದ್ದಾರೆ. ಆ ಪುಟ್ಟ ಕಂದಮ್ಮಗಳು ಅನುಭವಿಸಿದ ನರಕ ಯಾತನೆಯನ್ನ ನೆನಪಿಸಿದ್ರೆ ಎಂಥ ಕಲ್ಲು ಹೃದಯ ಕೂಡ ಕರಗತ್ತೆ, ಎಂಥವರ ಕಣ್ಣುಗಳು ಕೂಡ ತೇವಗೊಳ್ಳುತ್ತೆ. ಇಲ್ಲಿರುವಂತಹ ಆಯಾಗಳು ಮನುಷ್ಯತ್ವವನ್ನೇ ಮರೆತು ವರ್ತಿಸಿದ್ದಾರೆ. ನಿಜಕ್ಕೂ ಇವರು ಹೆಣ್ಮಕ್ಕಳ ಅನ್ನೋ ಡೌಟ್ ಶುರುವಾಗತ್ತೆ. ಇನ್ನು ವೈರಲ್ ಆಗಿರುವ ವಿಡಿಯೋ ಮತ್ತಷ್ಟು ಭಯಾನಕವಾಗಿವೆ. ಮಕ್ಕಳನ್ನ ವಾಷಿಂಗ್ ಮಿಷಿನ್ ಒಳಗಡೆ ಹಾಕಿರೋದು, ಬಲವಂತವಾಗಿ ಟಾಯ್ಲೆಟ್ ಜೆಟ್ ಸ್ಪ್ರೇ ಪೈಪ್ ಮೂಲಕ ನೇರವಾಗಿ ಮಕ್ಕಳ ಬಾಯಿಗೆ ತುರುಕಿ ನೀರು ಬಿಡುವ ಮೂಲಕ ಅತ್ಯಂತ ಅಮಾನುಷವಾಗಿ ನಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಶೌಚಾಲಯದ ಒಳಗೆ ಕೂಡಿ ಹಾಕೋದಲ್ಲದೆ ಕಿರುಚಾಡದಂತೆ ಹೆದರಿಸಿದ್ದಾರೆ. ಆಯಾಗಳ ಈ ಕ್ರೂರ ಕೃತ್ಯಗಳು ವಿಡಿಯೋದಲ್ಲಿ ಸೆರೆಯಾಗಿವೆ. ಮಕ್ಕಳು ಭಯದಿಂದ ಅಳ್ತಾ ಇರೋ ವಿಡಿಯೋಗಳು ವೈರಲ್ ಆಗಿವೆ. ಮಗುವಿನ ಅಳು ನಿಲ್ಲಿಸಲು ಪ್ರೀತಿಯಿಂದ ಸಮಾಧಾನ ಮಾಡಿ ತಾಯಿ ಪ್ರೀತಿ ತೋರಿಸಬೇಕಾಗಿದ್ದ ಆಯಾಗಳು ಮಕ್ಕಳು ಭಯದಿಂದ ನಡುಗುವ ಹಾಗೆ ಮಾಡಿದ್ದಾರೆ. ಯಾವಾಗ ಈ ಅಮಾನವೀಯ ಕೃತ್ಯದ ಹಳೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದವು, ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಹೆತ್ತವರ ಎದೆ ಝಲ್ಲೆಂದಿದೆ. ಮಕ್ಕಳ ಸಹಾಯವಾಣಿಯ ತಿಲಕೇಶ್ ಕುಮಾರ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ವಿಡಿಯೋವನ್ನು ಪರಿಶೀಲಿಸಿ HCL ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪುಟ್ಟ ಜೀವಗಳಿಗೆ ಚಿತ್ರಹಿಂಸೆ ನೀಡಿದ ಆ 5 ಜನ ಆಯಾಗಳಾದ ಮಂಜುಳಾ, ವಿಜಯಲಕ್ಷ್ಮಿ, ಭವಾನಿ, ಸಿಂಧು ಮತ್ತು ಬಿಂದು ಎಂಬವರ ಮೇಲೆ BNS ಮತ್ತು ಬಾಲಾಪರಾಧಿ ನ್ಯಾಯ ಕಾಯ್ದೆಯಡಿ FIR ದಾಖಲಾಗಿದೆ. ಸದ್ಯ ಪೊಲೀಸರು ಬೇಬಿ ಕೇರ್ ಸಿಬ್ಬಂದಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಜಾರಿ ಮಾಡಿದೆ. ಪೊಲೀಸರು ಈಗ ಏನೇ ಕ್ರಮ ಕೈಗೊಳ್ಳಬಹುದು, ಆದರೆ ಅವತ್ತು ಆ ಮಕ್ಕಳು ಅನುಭವಿಸಿದ ಕಷ್ಟ ಪಾಪ ಆ ಕಂದಮ್ಮಗಳಿಗಷ್ಟೇ ಗೊತ್ತು. ಇಲ್ಲಿ ಕೇವಲ 5 ಜನರ ಮೇಲೆ ಕೇಸ್ ದಾಖಲಾದರೆ ನ್ಯಾಯ ಸಿಕ್ಕಂತಾಗೋದಿಲ್ಲ. ಇಂತಹ ಬೇಬಿ ಕೇರ್ ಸೆಂಟರ್ಗಳ ಮೇಲೆ ಕಟ್ಟುನಿಟ್ಟಿನ ನಿಗಾ ಇಡುವವರು ಯಾರು? ಆ ಪುಟ್ಟ ಮಕ್ಕಳು ಅನುಭವಿಸಿದ ಆ ತಲ್ಲಣ, ಆ ಹೆದರಿಕೆ, ಆ ಕಣ್ಣೀರು ಅವರ ಮನಸ್ಸಿನಿಂದ ಅಷ್ಟು ಬೇಗ ಮಾಸಿ ಹೋಗೋದಕ್ಕೆ ಸಾಧ್ಯವೇ? ಹೆತ್ತವರು ಇನ್ಮುಂದೆ ಯಾರನ್ನ ನಂಬಿ ತಮ್ಮ ಕರುಳಿನ ಕುಡಿಯನ್ನ ಬಿಟ್ಟು ಕೆಲಸಕ್ಕೆ ಹೋಗಬೇಕು? ಇದು ಕೇವಲ ಒಂದು ಬೇಬಿ ಕೇರ್ ಸೆಂಟರ್ನ ಕಥೆಯಲ್ಲ, ಇಡೀ ವ್ಯವಸ್ಥೆಗೆ ಬಡಿದ ಎಚ್ಚರಿಕೆಯ ಗಂಟೆ. ತಪ್ಪು ಮಾಡಿದ ಆ ರಕ್ಕಸಿಯರಿಗೆ ಕಾನೂನಿನ ಅಡಿಯಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯಾಗಲೇಬೇಕು. ಆಗ ಮಾತ್ರ ಆ ಹಸುಗೂಸುಗಳ ಕಣ್ಣೀರಿಗೆ, ಹೆತ್ತವರ ಕರುಳಿನ ಆಕ್ರಂದನಕ್ಕೆ ನ್ಯಾಯ ಸಿಕ್ಕಂತಾಗತ್ತೆ.